1930-40ರಲ್ಲಿ ಕೃತಕವಾದ ಗೊಬ್ಬರ ಬಂದು ಸಾವಯವ ಪದ್ಧತಿ ಸ್ವಲ್ಪ ಹಿಂದಕ್ಕೋಯ್ತು. ಆಗ ಫಸ್ಟ್ ವರ್ಲ್ಡ್ ವಾರ್ನ ಸಮಯ ಆಗಿತ್ತು. In the years 1930 to 1940, due to the introduction of artificial fertilizers, organic farming slowly started fading away. And it was during the First World War. 1998ರಲ್ಲಿ ಭೀಕರವಾದ ಬಿರುಗಾಳಿಯಿಂದ ತುಂಬಾ ನಷ್ಟ ಆಯ್ತು. ಆ ಬಿರುಗಾಳಿಗೆ ಹರಿಕೇನ್ ಮಿಚ್ ಅಂತ ಹೆಸರು ಬಂತು. In the year 1998, there was a deadly storm which caused huge losses to the people. People named it as Hurricane Mitch. ಭೀಕರವಾದ ಬಿರುಗಾಳಿಯಿಂದ ಎಲ್ಲಾ ಕ್ಷೇತ್ರವೂ ನಷ್ಟ ಕಂಡ್ವು. ಆದ್ರೆ ಸಾವಯವ ಕ್ಷೇತ್ರ ಮಾತ್ರ ನಷ್ಟ ಕಾಣ್ಲಿಲ್ಲ. ಯಾಕಂದ್ರೆ ಸುಮಾರು 40% ಮೇಲ್ಮಣ್ಣ ಅದು ಉಳಿಸ್ಕೊಂಡಿತ್ತು. ಆರ್ಗ್ಯಾನಿಕ್ ಫಾರ್ಮಿಂಗ್ ತಾಕತ್ತು ಅಂದ್ರೆ ಅದು. Yes. Due to the deadly storm, all sectors suffered huge financial losses. But organic farming did not suffer any losses because of the use of organic fertilizers. It favored the farmers and helped in preserving the soil. This is the power of organic farming. ಸಾವಯವ ಪದ್ಧತಿಯಲ್ಲಿ ನೈಸರ್ಗಿಕವಾದ ಬಯೋಟಾಕ್ಸಿನ್ ಹೆಚ್ಚಾಗಿರುತ್ತೆ. ಆಲೂಗಡ್ಡೆಲಿ ಸೆಲಾಲಿನ್ ಅನ್ನೋ ಅಂಶ ನಮ್ ದೇಹಕ್ಕೆ ತುಂಬಾ ಒಳ್ಳೇದು. ಅದು ಸಿಗದೆ ಸಾವಯವ ಪದ್ಧತಿಯಿಂದ. ಹೌದು. Organic food has the highest level of biotoxin. For example, potatoes are rich in solanine, which is due to organic farming. ಅಮೆರಿಕದಲ್ಲಿ 2004ರಲ್ಲಿ ಒಬ್ಬ ವ್ಯಕ್ತಿ ಆರ್ಗ್ಯಾನಿಕ್ ಫುಡ್ಗೋಸ್ಕರ ಸುಮಾರು $1347 ಖರ್ಚು ಮಾಡಿದ್ರು. ಇದ್ರಲ್ಲೇ ಗೊತ್ತಾಗುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಹತ್ವ ಎಂತದ್ದು ಅಂತ. You're right. In 2004, an American spent $1,347 on organic farming. This concludes the importance and significance of organic farming. ಇವತ್ತು ಕೆಲವರು ತಮ್ಮ ಮಕ್ಕಳನ್ನ ಮಣ್ಣಲ್ಲಿ ಆಡಕ್ಕೆ ಬಿಡಲ್ಲ. ಮಣ್ಣಿಂದ ಕಾಯಿಲೆ ಬರುತ್ತೆ ಅನ್ನೋ ತಪ್ಪು ತಿಳುವಳಿಕೆ ಇದೆ. ಆದ್ರೆ ಮಣ್ಣಂದ್ರೆ ತಾಯಿ. In present day, parents don't allow their kids to play in the soil. They have false illusions that the soil will create infections. But in our country, soil is referred as mother. ನಮ್ಮ ಅಜ್ಜಿ ತಾತ ಯಾವ್ದೇ ಕಾಯಿಲೆ ಇಲ್ದೆ 90 ವರ್ಷ 95 ವರ್ಷ 98 ವರ್ಷ ತನಕ ಬದುಕಿದ್ರು. ಹೇಗ್ ಗೊತ್ತಾ? ಸಾವಯವ ಪದ್ಧತಿಯಿಂದ ಬೆಳೆದಿರೋ ಆಹಾರಗಳಿಂದ. Very right. Exactly. Our ancestors lived more than 90 years because they ate everything organic. Organic ingredients have the highest level of micronutrients. ಆದ್ರೆ ಇವತ್ತು 8ನೇ ಕ್ಲಾಸ್ ಮಕ್ಕಳಿಗೆ BP ಶುಗರು ಬರುತ್ತೆ. 2ನೇ ಕ್ಲಾಸ್ ಮಗು ಕನ್ನಡಕ ಹಾಕೊಳ್ಳುತ್ತೆ. The present day tragedy is that lot of young kids suffer from various health problems such as BP, sugar and eyesight problems. ಈಗೀಗ ಜನರಲ್ಲಿ ಆರ್ಗ್ಯಾನಿಕ್ ಫುಡ್ ಬಗ್ಗೆ ಜಾಗರೂಕತೆ ಮೂಡ್ತಾ ಇದೆ. ನೀವು ನಮ್ಮಿಂದ ಆರ್ಗ್ಯಾನಿಕ್ ಫುಡ್ ತಗೊಂಡು ಜನರಿಗೆ ಮಾರಾಟ ಮಾಡಿದ್ರೆ ಅದರಿಂದ ನಿಮಗೆ ಲಾಭ ಜಾಸ್ತಿ ಬರುತ್ತೆ. People today are very health conscious and want to use organic products regardless of the cost. I would say this is the right time to hit the market. ನಿಮ್ ದೇಶದವರೇ ಸಮೀಕ್ಷೆ ಮಾಡಿದ್ದಾರೆ. 100ರಲ್ಲಿ 83% ಜನ ಈ ಸಾವಯವ ಪದ್ಧತಿ ಮೇಲೆ ಒಲವು ತೋರಿಸಿದ್ದಾರೆ. ನಿಮಗೆ ಯಾಕೆ ಲಾಭ ಸಿಗಲ್ಲ ಹೇಳಿ? Very right. According to a recent survey, out of 100, 83% of the people use organic products. Organic products have a great demand in the market. ನಿಮ್ ದೇಶದ ಮಣ್ಣಿಗೂ ನಮ್ ದೇಶದ ಮಣ್ಣಿಗೂ ತುಂಬಾ ವ್ಯತ್ಯಾಸ ಇದೆ. ಹಾಗಂತ ನಿಮ್ ದೇಶದ ಮಣ್ಣು ಸರಿಯಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಭಾರತದ ಮಣ್ಣಲ್ಲಿ ಬೆಳೆದಿರೋ ಆಹಾರಕ್ಕೆ ತುಂಬಾ ಬೇಡಿಕೆ ಇದೆ. ಅದಕ್ಕೆ ತಾನೇ ಬ್ರಿಟಿಷರು ನಮ್ಮ ಮಣ್ಣಲ್ಲಿ ಚಿನ್ನ ಇದೆ ಅಂತ ಹೇಳಿದ್ದು. The increase in demand greater than the supply is helping organic products to be more profitable. ಟೊಮೊಟೊ kg 60 ರೂಪಾಯಿ. ಆದ್ರೂ ಜನ ಮುಗಿಬಿದ್ದು ತಗೊಳಲ್ವಾ? ಅದಕ್ಕೆ ಹೇಳೋದು ಕೃಷಿ
ದೇವ್ರು. ರೈತ ನಮ್ ದೇಶದ ಬೆನ್ನೆಲುಬು ಅಂತ. ಕೃಷಿ ವ್ಯವಹಾರ ವ್ಯಾಪ್ತಿಗೆ ಒಳಪಟ್ಟಿದ್ರು ಅದರಲ್ಲಿ ಮಾನವೀಯತೆ ಇದೆ. ಕೃಷಿ ಸಂಬಂಧಗಳನ್ನ, ಕುಟುಂಬಗಳನ್ನ ಜೀವಂತವಾಗಿಟ್ಟಿದೆ. ಅನ್ನ ಹಾಕೋ ರೈತ ಇವತ್ತು ಕುಸ್ದು ಹೋಗ್ತಿದ್ದಾನೆ. ನಾವು ಈ ಪದ್ಧತಿನ ನಂಬಿ ಅವನ್ಗೆ ಬೆಂಬಲಿಸ್ಬೇಕು. ರೈತರು ನೆಮ್ಮದಿಯಿಂದ ಬದುಕು ನಡೆಸೋ ಥರ ನಾವು ಮಾಡಬೇಕು. ನಿಮಗೆ ಗೊತ್ತಾ ಸರ್, ರೈತರ 10 ಬೆರಳು ಮಣ್ಣೊಳಗಡೆ ಹೋದ್ರೇನೆ ನಮ್ಮ 5 ಬೆರಳು ಬಾಯಿಯೊಳಗಡೆ ಹೋಗೋದು. Organic farms tend to have better soil quality and prevent soil erosion. It also helps to prevent soil and water pollution. Organic farming helps to increase the biodiversity of animals, plants, insects, and microbes. It also helps us to retain the genetic biodiversity. ಅಷ್ಟೇ ಸರ್. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನಾನು ಬರ್ತೀನಿ. ನೇತ್ರಾವತಿ ಅವರೇ, that's all. Thank you so much. Good, very good. Very nice explanation. Very nice, well done. Good. Please sit. The detailed project plan and statistics has been given to you. You can go through that and then conclude. Yeah. ಮಂಜುನಾಥ, It was a great presentation, Mr. Samudra. We are really impressed with what you have done. What's your good name? ನೇತ್ರಾವತಿ. Oh, what does it mean? ರಿವರ್. Oh, wow, it's really nice. I have signed many big projects, but no other project was informative like this. You created an awareness. Samudra, we are really happy to associate with you. You referred soil to mother. You Indians are so great. It's such a great thought. Thank you, sir. Give me the agreement copy. Yes, sir. ನೇತ್ರಾವತಿ ಅವರೇ, ಈ ಪ್ರಾಜೆಕ್ಟ್ ಗೆದ್ದಿದೆ ನಿಮ್ಮಿಂದ. ಈ ಫೈಲ್ಗೆ ನೀವೇ ಸೈನ್ ಹಾಕ್ಸಿ. ತಗೊಳ್ಳಿ. You got a very nice smile. ಥ್ಯಾಂಕ್ ಯು ಸರ್. You're welcome. Samudra, 60 crores are yours. Congratulations. Thank you so much. I'm really happy to have this chance. Working together always with you. We will work again in the next project. Yeah. Thank you.
ಇಷ್ಟೆಲ್ಲ ಆಯ್ತಾ? ಸರಿ ಸರಿ, ನಾನು ಈಗಲೇ ಹೋಗಿ ನಮ್ಮ ದೇವ್ರಿಗೆ ಹೇಳ್ತೀನಿ. ಅಮ್ಮವ್ರೆ, ಆರ್ಗಾನಿಕ್ ಫಾರ್ಮಿಂಗ್ ಪ್ರಾಜೆಕ್ಟು ನಮ್ಮ ಕಡೆಗೆ ಆಯ್ತಂತೆ. 60 ಕೋಟಿ ರೂಪಾಯಿದು. ಕೇಳಕ್ ಇಷ್ಟ ಇಲ್ದಿರೋ ವಿಷಯನ ನನ್ನ ಹತ್ರ ಹೇಳ್ಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? Thank you everyone. Thank you so much. ನೇತ್ರಾವತಿ ಅವರೇ, ಥ್ಯಾಂಕ್ ಯು ಸೋ ಮಚ್ ನೇತ್ರಾ ಅವರೇ. ಥ್ಯಾಂಕ್ಸ್ ಅ ಲಾಟ್. ನಾನೊಂಥರ ಕೆಲವು ವಿಷಯಗಳಲ್ಲಿ ಖಾಲಿ ಪೇಪರ್ ಅಂತ ಅನಿಸ್ತಾ ಇತ್ತು ಮನಸ್ಸಲ್ಲಿ. ಆದ್ರೆ ಇವತ್ತು ಆ ಖಾಲಿ ಪೇಪರ್ನ ನೀವು ಗಾಳಿಪಟ ಮಾಡಿಬಿಟ್ರಿ ನೇತ್ರ ಅವರೇ. ನಾನು ತುಂಬಾ ತುಂಬಾ ಎತ್ತರದಲ್ಲಿ ಹಾರಾಡ್ತಿದ್ದೀನಿ ಗೊತ್ತಾ. ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮಿಂದಾನೇ ನೇತ್ರ ಅವರೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಂತೋಷ ನನ್ನ ಲೈಫಲ್ಲಿ ನಾನು ನೋಡೇ ಇರಲಿಲ್ಲ. ಇಂಥ ಸಂಭ್ರಮಗಳೇ ಇರಲಿಲ್ಲ. ಬಿಸಿಲು ಕೊಡೋ ಶಾಖೆ ನನಗ್ ತಡ್ತಾ ಇತ್ತು, ಆದ್ರೆ ಮಳೆ ಕೊಡೋ ತಂಪಾದ ಅನುಭವನ ಮನಸ್ಸು ಯಾಕೋ ದ್ವೇಷಿಸ್ತಾ ಇತ್ತು. ಯಾಕಂದ್ರೆ ನಾನ್ ಇದುವರೆಗೂ ನನ್ನ ಲೈಫಲ್ಲಿ ಗೆಲುವನ್ನ ನೋಡಿರ್ಲಿಲ್ಲ. ಆದ್ರೆ ಇವತ್ತು ನಿಮ್ಮಿಂದ ನೇತ್ರ ಅವರೇ ನಾನು ಗೆದ್ಬಿಟ್ಟೆ. ಸಮುದ್ರ 55 ಗೆದ್ದೆ ಕಣೋ, ಗೆದ್ದೆ. ಎಸ್. ಥ್ಯಾಂಕ್ ಯು ಸೋ ಮಚ್ ನೇತ್ರ ಅವರೇ. ಕ್ಷಮಿಸಿ, ಥ್ಯಾಂಕ್ಸ್ಗೆ ಅಲಂಕಾರ ಮಾಡಿ ಹೇಳಕ್ ನಂಗೆ ಬರಲ್ಲ. ಆದ್ರೆ ನನ್ ಗೆಲುವು ನಿಮ್ಮಿಂದಾನೆ ಅಂದ್ಮೇಲೆ ನನ್ ಗೆಲುವು ನೀವೇ. ಥ್ಯಾಂಕ್ ಯು ಸೋ ಮಚ್ ನೇತ್ರ ಅವರೇ. ಖಂಡಿತ ನಾನೇನು ಮಾಡಿಲ್ಲ ಸರ್. ಇದೆಲ್ಲ ನೀವು ಮಾಡ್ಕೊಂಡ್ ಬಂದಿರೋ ಪುಣ್ಯದ ಫಲಗಳು ಅಷ್ಟೇ. ಇವತ್ತಿನ ಈ ಸಂಭ್ರಮಕ್ಕೆ ಯಾವ ಪುಣ್ಯ ಕಾರಣ ಹೇಳಿ ನೇತ್ರ ಅವರೇ. ನಿಮ್ಮಿಂದ ಕಲಿಬೇಕಾಗಿದ್ದು ತಿಳಿಬೇಕಾಗಿದ್ದು ತುಂಬಾನೇ ಇದೆ. ಇವತ್ತಿಂದ ನೀವೇ ನನ್ ಬಾಸ್. ಸುಮ್ನೆ ಇರಿ ಸರ್, ಏನೇನೋ ಮಾತಾಡ್ಬೇಡಿ. ನಿಮಗ್ ನೆನ್ಪಿದ್ಯಾ, ಅವತ್ತು ನೀವು ನಮ್ಮ ಊರಿಗೆ ಬಂದಿದ್ರಿ, ಒಂದ್ ಒಳ್ಳೆ ಉದ್ದೇಶದಿಂದ ಬಂದಿದ್ರಿ. ನೀವು ನಂಗೆ ನನ್ ಫ್ರೆಂಡ್ ಉಷನ್ ಮದ್ವೆ ನಿಲ್ಸು ಅಂದ್ರಿ. ನಾನ್ ಹಾಗೆ ಮಾಡ್ದೆ. ಅದ್ರಿಂದ ಅವಳ ಜೀವನ ಉಳಿತು. ಇವತ್ತು ಅವಳು ತುಂಬಾ ಖುಷಿಯಾಗಿದ್ದಾಳೆ. ಒಂದ್ ಹೆಣ್ಣಿನ ಜೀವನ ಉಳಿಸಿದಿರೋ ಅನ್ನೋ ಪುಣ್ಯ ಇವತ್ ನಿಮಗ್ ಕಾದಿದೆ. ಒಂದ್ ಹೆಣ್ಣಿನ ಬಗ್ಗೆ ಗೌರವ ಇರೋ ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ಆ ಮಂಜುನಾಥ್ ಸ್ವಾಮಿ ಯಾವತ್ತೂ ಅನ್ಯಾಯ ಮಾಡಲ್ಲ. ಅದೇ ಪುಣ್ಯನೇ ಇವತ್ ನಿಮಗ್ ಕಾದಿರೋದು. ಈ ಪ್ರಾಜೆಕ್ಟ್ ಬಗ್ಗೆ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಿಮಗಿದ್ರ ಬಗ್ಗೆ ಎಲ್ಲ ಹೇಗಿಷ್ಟು ಚೆನ್ನಾಗಿ ಗೊತ್ತು? ಓ ಅದಾ,
ನಾನು ಈ ಆಫೀಸಿಗೆ ಸೇರ್ಕೊಂಡಾಗಿಂದ ಎಲ್ಲಾನು ನೋಡ್ತಾ ಇದ್ದೆ, ಕೇಳಿಸ್ಕೊತಾ ಇದ್ದೆ. ಅದು ಅಲ್ದೆ ನಾನ್ ಚಿಕ್ಕ ವಯಸ್ಸಲ್ಲಿರುವಾಗ ಅಪ್ಪ ಯಾವಾಗ್ಲೂ ಹೇಳೋರು, ಆಗ ಸಾವಯವ ಸಸ್ಯ, ಸಾವಯವ ಕೃಷಿ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ರು. ಹಾಗಾಗಿ ನನಗ್ ಗೊತ್ತು, ಅದಕ್ಕೆ ಧೈರ್ಯದಿಂದ ಮಾತಾಡ್ದೆ. ಯಾಕೆ ಹೇಳಿ, ಅಪ್ಪ ಮಾಡಿದ ಪಾಠದ ಮೇಲೆ ನನಗ್ ತುಂಬಾ ನಂಬಿಕೆ. ನಿಮಗ್ ಗೊತ್ತಾ, ಮೊದಲನೇ ಸರಿ ದೇವಸ್ಥಾನಕ್ಕೂ ನಂಗೆ ಅಪ್ಪನೇ ಕರ್ಕೊಂಡು ಹೋಗಿದ್ದು. ವೆರಿ ಗುಡ್, ವೆರಿ ಗುಡ್ ನೇತ್ರ ಅವ್ರೆ. ನನ್ನ ಕಡೆಯಿಂದ ನಿಮ್ ತಂದೆಗೆ ಥ್ಯಾಂಕ್ಸ್ ಹೇಳ್ಬಿಡಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ಮಿಂದ ನಮ್ ಕಂಪನಿಗೆ 60 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸಿಕ್ಕಿದೆ ನೇತ್ರ ಅವ್ರೆ. ಮಿಗಿಲಾಗಿ ನನ್ನ ಮರ್ಯಾದೆ, ನನ್ನ ತಾಯಿ ಮರ್ಯಾದೆನ ನೀವು ಉಳಿಸ್ಬಿಟ್ರಿ. ನಿಮ್ಗೆ ಕೋಟಿ ಕೋಟಿ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಮಾತುಗಳಿಲ್ಲ ಅಂತಾನೆ ಇಷ್ಟೆಲ್ಲ ಮಾತಾಡಿದೀನಿ. ನೀವು ನನ್ಗೇನ್ ಕೊಟ್ರಿ ಗೊತ್ತಾ? ಹಿಂದಕ್ಕೆ ಹೋಗ್ದಿರೋ ಉಯ್ಯಾಲೆ. ನಾವು ಉಯ್ಯಾಲೆ ಮೇಲೆ ಕೂತ್ಕೊಂಡಾಗ ಏನಾಗುತ್ತೆ ಹೇಳಿ? ಮುಂದಕ್ಕೆ ಹೋಗ್ತೀವಿ, ಹಿಂದಕ್ಕೆ ಬರ್ತೀವಿ. ಮುಂದಕ್ಕೆ ಹೋದ್ವಲ್ಲ ಅನ್ನೋಷ್ಟರಲ್ಲಿ ವಾಪಸ್ ಹಿಂದಕ್ಕೆ ಬರ್ತೀವಿ. ಆದ್ರೆ ನೀವು ಹಿಂದಕ್ಕೆ ಹೋಗ್ತಿರೋಂತ ಒಂದು ಉಯ್ಯಾಲೆನ ನನಗೆ ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್, ತುಂಬಾ ತುಂಬಾ ಥ್ಯಾಂಕ್ಸ್ ನೇತ್ರ ಅವರೇ. ಥ್ಯಾಂಕ್ ಯು ಸೋ ಮಚ್. ಕೆಲ್ಸ ಕೊಟ್ಟೋರು ಯಾವತ್ತೂ ಕೈ ಮುಗಿಬಾರ್ದು ಸರ್. ನೀವ್ ದೊಡ್ಡೋರು, ನಾನೊಂದ್ ಚಿಕ್ಕ ಉಡುಗೊರೆ ಕೊಟ್ಟಿದ್ದೀನಿ ಅಷ್ಟೇ. ನೇತ್ರ, ಏನ್ ಸರ್? ಥ್ಯಾಂಕ್ ಯು. ನನ್ನ ದಾರಿಗೆ ಅಡ್ಡ ಇರೋ ಮುಳ್ಳು ಅಂದ್ರೆ ನೀನೇನೆ. ನೀನ್ ಹಾಸಿಗೆ ಮೇಲೆ ಬಿದ್ದ ಮೇಲೇನೆ ಇಷ್ಟೆಲ್ಲ ಆಗಿದ್ದು. ಕೊನೆಗಾಲದಲ್ಲಿ ಇದೆಯಾ ಅಂತ ನಾನು ಬಾಯಿ ಮುಚ್ಕೊಂಡಿದ್ದೆ. ಪೆಟ್ಟಿಗೆಲಿ ಇಟ್ಟು ಕೊನೆ ಮೊಳೆ ಹೊಡೆದು ನಿನ್ನ ಭೂಮಿಲಿ ಹೂತ ಹಾಕೋದು ನನಗೆ ದೊಡ್ಡ ವಿಷಯನೇ ಅಲ್ಲ. ನಾನು ಅನ್ಕೊಂಡ ಹಂಗೆ ಆಗಬೇಕು, ಇಲ್ಲ ಅಂದ್ರೆ ನಾನು ಮನುಷ್ಯನೇ ಅಲ್ಲ. ನನ್ನ ಲೆಕ್ಕಾಚಾರದ ಬಗ್ಗೆ ನಾನೇ ಕೂತು ವಿಚಾರ ಮಾಡಬೇಕು ಅಂದ್ರೆ ಸುರಿಯೋದು ಬೆಂಕಿ ಮಳೆ. ನೋಡೋರಿಗೆ ನಾನು ಗೊಂದಲ ಅನ್ಸ್ಬೋದು. ಪ್ರತಿದಿನ ಸೂರ್ಯ ಹುಟ್ಟಾನೆ ಅನ್ನೋ ಸ್ಪಷ್ಟನೆ ಪ್ರಪಂಚಕ್ಕೆ ಹೇಗಿದೆಯೋ, ನನ್ನ ಮುಂದೆ ಏನ್ ನಡೆದಿದೆ, ಏನ್ ನಡೀತಾ ಇದೆ, ಮುಂದೆ ನಡೆಯುತ್ತೆ ಅನ್ನೋ ಸ್ಪಷ್ಟನೆ ನನಗೂ ಇದೆ. ಯಾರಿಗೂ ಹೇಳ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಆಲ್ ಕ್ಲಿಯರ್. ನನ್ನ ಕಣ್ಣು ನಿನ್ನ ಮೇಲೆ ಇದ್ರು ನನ್ನ ಮನಸ್ಸು ಹಿಮಾಲಯ ಹತ್ತಿ ಕೂತಿರುತ್ತೆ. ಅರ್ಥ ಆಯ್ತಾ?
ಇನ್ಮೇಲಿಂದ ಹುಷಾರಿಲ್ಲ ಅಂತ ನೀನು ಕೆಮ್ಮಿದ್ರು ನೀನು ಉಸಿರು ನಿಲ್ಲಿಸ್ಬಿಡ್ತೀನಿ. ನನಗೆ ಇಷ್ಟ ಇಲ್ದಿರೋ ಕೆಲಸ ಆಗಿದೆ. ನೀವೆಲ್ರೂ ಕಷ್ಟ ಪಡ್ತೀರಾ. ಹೆರಿಗೆ ಸುಲಭವಾಗಿ ಆಗಿರ್ಲಿ ಆಗಿಲ್ದೆ ಹೋಗ್ಲಿ, ನೋವನ್ನು ತೆರಿಗೆ ನೀವೆಲ್ರೂ ಕಟ್ತೀರಾ. ನೀವ್ ಕಟ್ಟೋ ಹಾಗೆ ನಾನು ಮಾಡ್ತೀನಿ. ದೇವ್ರೆ, ಈ ತ್ರಿಶಲ ಯಾಕೆ ಸೊಸೆಯಾಗಿ ಈ ಮನೆಗೆ ಬಂದ್ಲು? ಈ ವಿಷಯದಲ್ಲಿ ನಿನಗೆ ಶಾಪ ಹಾಕಬೇಕು ಅನ್ನಿಸ್ತಾ ಇದೆ. ದೇವ್ರೆ, ನಿರಂತರವಾಗಿ ನಿನಗೆ ಹಾಲಿನ ಅಭಿಷೇಕ ಮಾಡಿಕೊಂಡು ಬಂದಿದ್ದಕ್ಕೆ, ರಕ್ತ ಕುಡಿಯೋಳನ್ನ ಈ ಮನೆಗೆ ಮೆರೆಯೋದಕ್ಕೆ ಬಿಟ್ಬಿಟ್ಟಿದೆಯಲ್ಲ, ಎಲ್ಲಿದ್ಯಪ್ಪ ನ್ಯಾಯ?